ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೊರೆ, ಮಗಿಗೆ ಸ್ನಾನ ಮಾಡ್ಸಕ್ ಮುಂಚೆ ಮೈ ತುಂಬ ಎಣ್ಣೆ ಹಚ್ಚಿ ಚೆನ್ನಾಗಿ ನೀವಬೇಕು. ಸ್ನೇಹ, ಅಲ್ಲೆಣ್ಣೆ ಇಟ್ಟಿವ್ನಿ, ತಗೊಂಬರವ. ತೆಗ. ಅಜ್ಜಿ, ಇದು ಗಮ್ಮಂತೈತೆ. ಏನ್ ಹಾಕಿದೈತೆ ಇದಕ್ಕೆ? ಗರ್ಕೆ, ಅಮೃತ ಬಳ್ಳಿ. ಅಜ್ಜಿ ಒಂದ್ ನಿಮಿಷ. ಮೆಸೋ, ಅಜ್ಜಿ ಹೇಳೋದ್ನ ಹಂಗೆ ಹಚ್ಚಿಡ್ರಿ. ಕಳ್ಳ, ಮುಂದೆ ಬಾಣಂತನ ಮಾಡಿಸ್ಕೊಳಕ್ಕೆ ಈಗ್ಲಿಂದನೇ ತಯಾರಿ ನಡೆಸಿದ್ಯಾ? ಅಜ್ಜಿ ಈಗ ಹೇಳು. ದೊರೆ, ಅಮೃತ ಬಳ್ಳಿ ಗರ್ಕೆ ರಸದ ಜೊತೆಗೆ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಜೊತೆ ಹಸುವಿನ ಹಾಲು ಸೇರಿಸ್ಬೇಕು. 3 ರಿಂದ 5 ಚುಟ್ಕಿಯಷ್ಟು ಜ್ಯೇಷ್ಠ ಮಧು, ಭದ್ರಮಷ್ಟಿನ ಕುಟ್ಟಿ ಇದ್ರ ಜೊತೆ ಸೇರಿಸಿ ಕುದಿಸಿದ್ರೆ ಈ ಎಣ್ಣೆ ಬರ್ತೈತೆ. ಇದನ್ನ ಮೈಗೆ ಮಾತ್ರ ಹಚ್ಬೇಕು. ಬಾ ಏನಜ್ಜಿ ನೀನು ಈಟೊಂದೆಲ್ಲ ಗೆಪ್ತಿ ಇಟ್ಕೊಂಡಿದ್ಯಾ? ನಾನೇನೋ ಮೆಸ್ ಮಾತ್ರ ಸಂದ ಓದಿ ಎಲ್ಲ ಗೆಪ್ತಿ ಇಟ್ಕೊಂಡ್ರ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಮೆಸ್ಗಿಂತ ಒಂದ್ ಹೆಜ್ಜೆ ಮುಂದೆನೆ ಇದೆಯಾ. ಅಲ್ಲಜ್ಜಿ, ಇಡೀ ಪುಸ್ತಕ ಎಲ್ಲ ತಲೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ಯಾ? ಅಜ್ಜಿ, ಈಟೊಂದೆಲ್ಲ ಹಾಕೋ ಬದಲು ಕೊಬ್ಬರಿ ಎಣ್ಣೆನೋ ಇಲ್ಲ ಕೈ ಎಣ್ಣೆನೋ ಹಾಕಿ ಮಗಿಗೆ ಮೈ ನೀವಿದ್ರೆ ಹಾಕಿಲ್ವೇ? ಆಗ್ತೈತೆ, ಆದ್ರೆ ಈ ಎಣ್ಣೆನ ಮೈಗೆ ಹಚ್ಚಿದ್ರೆ ಚರ್ಮದ ಕಾಯಿಲೆ ಬರಕ್ಕಿಲ್ಲ. ಮೈ ಬಣ್ಣ ಹಾಲಂಗೆ ದಿನದಿಂದ ದಿನಕ್ಕೆ ಹೊಳಿತೈತೆ. ಅಜ್ಜಿ, ಹಂಗಾದ್ರೆ ಮಗಿಗೆ ನಾನೇ ಎಣ್ಣೆ ಹಚ್ತೀನಿ. ಅಚ್ಚ ಮೊದಲು ಮನಿ ಮೇಲೆ ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತ್ಕ. ಮಗು ತಲೆ ನಿನ್ ಪಾದ ತವ ಬರ್ಬೇಕು. ಹೋಗು ಕೂತ್ಕೊ. ಕಾಲು ಉದ್ದ ಚಾಚು. ಸರಿ, ಪಂಚೆ ಮೇಲೆ ಮಾಡ್ಕ. ಮಲ್ಸವ. ನಿಧಾನ. ನಿಧಾನಕ್ಕೆ. ಅದು ಮಗಿ ಅಂದ್ರಲ್ಲ, ಲೋಕದ ರೂಢಿ ಹಂಗೆ ಕೇಳ್ದೆ ಆಟೆ. ಫೋಟೋ ನೋಡಿದ್ರೆ ಹಳ್ಳಿಯವರು ಅನಿಸ್ತೈತೆ. ಅಲ್ಲಿ ವ್ಯಾಪಾರ ಹೆಂಗ್ ನಡೀತೈತೆ? ಜನ ಬರ್ತಾರ? ಅವ್ವ ಅಂದ್ರಲ್ಲ, ಅದಕ್ಕೆ ಅಲ್ಲಿ ಊಟನೂ ಅವ್ವನೇ ಬಡ್ಸೋದು ಅಂತ ಕೇಳ್ದೆ ಆಟೆ. ಅಷ್ಟೇನಾ? ನೀನ್ ಮಾತಾಡಿದ್ ನೋಡಿದ್ರೆ ಯಾರೋ ಪರಿಚಯದವ್ರು ಅನ್ಕೊಂಡೆ. ಕೆಲಸ ಒಂದೇ ಅನ್ಯಾಕೆ, ಸಂಬಂಧನೂ ಒಂದೇ ಅಲ್ವೇ? ನಿಜಾನೇ. There who serving ಊಟ? Everyone was serving food there, but seeing that mother's smile, peace and cook, I just thought that I saw her somewhere. You see that ಅಮ್ಮ? Yeah. ಈ ಅಮ್ಮನ ಇವ್ರು ಎಲ್ಲಿ ನೋಡಕ್ ಸಾಧ್ಯ ಅಲ್ವಾ ಅಕ್ಕ? ಅಂದ್ರೆ ಅವರು ಈ ಅಮ್ಮನ್ ನೋಡೋರು ಅಂತ? Who's this picture in this sketch? However, I feel like she was suffering from something. ಇವನು ಹೇಳ್ತವ್ರೆ ಚೋಟು. What Max? Actually, the mother was smiling at everyone, but I felt like there was some pain inside her. ಪೇನಾ? ಯಾಕಂತೆ? I don't know, but I just felt like that. ಇವನು ಹೇಳ್ತವ್ರೆ. ಅದೇ ತೋರ್ಸುದಲ್ಲ, ಆ ಅಮ್ಮ ಎಲ್ರ ಮುಂದೆ ಖುಷಿಯಾಗಿದ್ರಂತೆ. ಆದ್ರೂ ನೋವಲ್ಲಿರೋ ತರ ಕಾಣಿಸಿದ್ರಂತೆ. ಐ ಆಮ್ ಕರೆಕ್ಟ್? ಪೇನ್ ದಿಸ್ ಲೇಡಿ? Yes. ಯಾರ ಕಷ್ಟಗಳು ಏನಿರುತ್ತೇನೋ ಮುಖದಲ್ಲೇ ಗೊತ್ತಾಗುತ್ತೆ. ಮ್ಯಾಕ್ಸಿ, ವಾಟ್ ಯು ಈಟ್? Idli vade. ಸಿಟ್. ಹೊಟ್ಟೆ ಮ್ಯಾಕೆ ಗುಂಡಾಕಾರವಾಗಿ ಕೈ ಆಡಿಸ್ಬೇಕು. ಮಗಿನ ಕಡೆ ಮಲಗ್ಕೊಂಡು ಎಣ್ಣೆ ಪಾದನ ನಯವಾಗಿ ಸವರಿದ್ರೆ ತಲೆಯಲ್ಲಿರೋ ನರಮಾನ ಶಕ್ತಿ ಹೆಚ್ಚಾಗ್ತೈತೆ. ಅಜ್ಜಿ, ಏಟಂತ ತಿಳ್ಕೊಂಡ್ಬಿಟ್ಟಿದ್ದೆ ನೀನು? ನಿಮ್ಮನ್ನೆಲ್ಲ ಹಿಂಗೆ ಸಾಕ್ ಬೆಳೆಸಿದ್ದು. ಅಜ್ಜಿ, ಮಗು ತಲೆಗೆ ಎಣ್ಣೆ ಹಚ್ಲಿಲ್ಲ? ಅದಕ್ಕೆ ಬೇರೆ ಎಣ್ಣೆ ಮಡಗಿವ್ನೆ. ದೊರೆ, ಮಗಿ ಮೂಗ್ನ ಮೇಲಿಂದ ಕೆಳಕ್ ನೀವು.
ಅಜ್ಜಿ ಇನ್ನ ಏಟತ್ತು? ಸಾಕು ಸಾಕು. ನನ್ ಮುದ್ದು ಚೊಚೆ ಮಾವನ ಕೈಲಿ ಎಣ್ಣೆ ಹಚ್ಕೊಂಡ್ಲಾ? ಅಜ್ಜಿ ನೀವು ಬಂದಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಮಗುಗೆ ಸ್ನಾನ ಮಾಡಿಸೋದನ್ನ ನೋಡೋ ಹಂಗಾಯ್ತು. ಯಾಕೆ ವಸು, ಬಂಗಾರ ಕೂಸ್ಗೆ ನೀರ್ ಹಾಕಿಲ್ವೇ? ಅವ್ವ ಮಗು ಆಸ್ಪತ್ರೆಗೆ ಸೇರಿದಾಗಿಂದ ತುಂಬಾ ಮಂಕಾಗಿದ್ದಾರೆ. ಆಗಕ್ಕಿಲ್ವಾ ಮತ್ತೆ? ವಾರನು ಕಳೆದಿರೋ ಕೂಸು ಆಸ್ಪತ್ರೆಗೆ ಸೇರ್ತೈತೆ ಅಂದ್ರೆ? ಅಜ್ಜಿ ನೀರ್ ಕಾಯ್ತಾ? ಅದ ನೋಡು ಬಾ. ನೀನೇ ನೋಡಿದರೆ ಮಣ್ಕೈನ ನೀರಾಗದ್ದು. ಹಾ ಅಜ್ಜಿ ಬಿಸಿ ಐತೆ. ಏನ್ ಮಾಡ್ಬೇಕು? ತಣ್ಣೀರ್ ಹಾಕ್ತಾರೆ. ಹಾ ಹಾಕು ಮತ್ತೆ. ಈಗ ಅದ ನೋಡು. ಹಾ ಸರಿಯಾಗೈತೆ. ಹಾ ಆಗ್ಲೇ ಎಣ್ಣೆ ಹಚ್ಚುವಾಗ ಮಗುವಿನ ಮಲಗ್ಕೊಂಡಲ್ಲ, ಹಂಗ್ ಮಲಗ್ಕೊಂಡು ಪಾದದಿಂದ ನೀರ್ ಹಾಕಂಬ. ಸರಿ ಅಜ್ಜಿ. ಜನ ನನ್ನನ್ನು ನೋಡಿ ಗಂಡನ ಮನೇಲಿ ಸಂಸಾರ ಮಾಡಕ್ಕಾಗದೆ ಇರೋಳು ಅಂತ ಆಡ್ಕೊಂಡಿದ್ ಮಾತೆಲ್ಲ ಮಗು ಸ್ನಾನ ಮಾಡಿಸಿದ ನೀರಂಗೆ ನನ್ನ ಮನ್ಸಿಂದ ಹರಿದೋಗಿ ನನ್ನ ಮನ್ಸು ಹಗುರಾಗ್ತಿದೆ. ಈ ಮಾವಯ್ಯನ್ ಪ್ರೀತಿ ಪಡ್ಕೊಳಕ್ಕೆ ನನ್ನ ಮಗಳು ಇಷ್ಟು ದಿನ ಕಾಯ್ತಿದ್ಲು ಅನ್ಸತ್ತೆ. ಸೋದ್ರ ಮಾವ ಅಂದ್ರೆ ಏನ್ ಅನ್ಕೊಂಡ್ಯಾವ? ಅವನ್ ಸ್ಥಾನ ತುಂಬಕ್ ಸಾಧ್ಯ ಇರೋದು ಸೋದ್ರ ಮಾವ ಮಾತ್ರ. ಹೌದು ಅಜ್ಜಿ, ಇಂಥ ಅಣ್ಣನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಏನ್ ತಂಗ್ಯವ ನೀನು ಖುಷಿಯಾಗಿ ಹೇಳೋ ಮಾತನ್ನ ಹತ್ಕೊಂಡು ಹೇಳ್ತಿದ್ದಲ್ಲ, ಮೊದಲು ಕಣ್ಣಸ್ಕೊ. ನಂಗೆ ಯಾಕೆ ಮುತ್ತು ಕೊಡ್ತಿದ್ಯಾ? ಮಗಿನ್ ನೋಡ್ಕೊಳ್ತಿರೋದು ನಿಮ್ಮ ಅಣ್ಣಯ್ಯ. ಆದ್ರೂ ನಿನ್ನಿಂದನೇ ಅಲ್ವಾ ಅಜ್ಜಿ ಅವ್ವ, ಅಪ್ಪಯ್ಯ, ಅಣ್ಣ, ಸ್ನೇಹ ಎಲ್ಲರೂ ಸಿಕ್ಕಿರೋದು. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನಾನಿರೋದು ದೆವ್ವದ ಲೋಕದಾಗ ಅಂತ ಅನ್ಸ್ತೈತೆ. ಆ ಸಹನ ದೆವ್ವಾಗ ಬಂದು ಎದುರಿಸಿ ನನ್ ಕತ್ತಿಸ್ಕಕ್ಕೆ ಬರ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.